ಪರಮಪೂಜ್ಯ ಶ್ರೀ ಅಥಣಿ ಮುರುಘೇಂದ್ರ ಶಿವಯೋಗಿಗಳು. ಇಂದು ನೀವು ಕೇಳಲಿರುವುದು ಕೇವಲ ಒಂದು ಮಠದ ಅಥವಾ ಒಬ್ಬ ಮಠಾಧೀಶರ ಕಥೆಯಲ್ಲ. ಬದಲಾಗಿ 20ನೇ ಶತಮಾನದಲ್ಲಿ ಶರಣ ಸಾಹಿತ್ಯವನ್ನು ಮುನ್ನೆಲೆಗೆ ತಂದು ನೂರಾರು ಶಿಕ್ಷಣ ಸಂಸ್ಥೆಗಳು ಹಾಗೂ ಅನ್ನದಾಸೋಹದ ಕೇಂದ್ರಗಳಿಗೆ ಪ್ರೇರಣೆಯಾದ ಒಬ್ಬ ಯುಗಪುರುಷರ ಭವ್ಯ ಚರಿತ್ರೆ. ನಮ್ಮ ಬಸವ ಸಮಿತಿಯ ಪ್ರಕಟಣೆಯಾದ ಎಮಿನೆಂಟ್ ಲಿಂಗಾಯತ್ಸ್ ಕೃತಿಯನ್ನು ಆಧರಿಸಿದ ವಿಶೇಷ ನಿರೂಪಣೆ ಲಿಂಗಾಯತ ಮಹನೀಯರು ಇದೀಗ ನಿಮ್ಮ ಮುಂದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಭಕ್ತಿ ಮತ್ತು ಸಂಸ್ಕಾರಗಳ ಬೀಡಾದ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ತೀರದ ಪುಟ್ಟ ಗ್ರಾಮ ಇಂಗಳಗಾವಿ. ಈ ಊರಿನ ಭಾಗೂಜಿ ಮಠ ಮನೆತನದ ರಾಚಯ್ಯ ಮತ್ತು ನೀಲಮ್ಮ ಎಂಬ ಪುಣ್ಯ ದಂಪತಿಗಳು ಬದುಕಿನಲ್ಲಿ ಕಡು ಬಡತನವನ್ನೇ ಕಂಡರೂ ಶರಣರ ಆದರ್ಶ ಮತ್ತು ತತ್ವಗಳನ್ನೇ ತಮ್ಮ ಉಸಿರಾಗಿಸಿಕೊಂಡು ಬದುಕಿದವರು. ಕ್ರಿಸ್ತಶಕ 1836 ವೈಶಾಖ ಶುದ್ಧ ಏಕಾದಶಿಯ ಬೆಳಗಿನ ಜಾವ ಈ ದಂಪತಿಗಳ ಗರ್ಭದಲ್ಲಿ ಜನಿಸಿದ 3ನೇ ಮಗುವೇ ಗುರುಲಿಂಗಯ್ಯ. ಹೌದು, ಗುರು ಮತ್ತು ಲಿಂಗ ಎಂಬ 2 ತತ್ವಗಳನ್ನು ತಮ್ಮ ಹೆಸರಿನಲ್ಲೇ ಹೊತ್ತು ತಂದ ಈ ಬಾಲಕ ಮುಂದೆ 3ನೇ ಅತ್ಯುನ್ನತ ತತ್ವವಾದ ಜಂಗಮ ಸ್ವರೂಪಿಯಾಗಿ ಬೆಳೆದು ನಿಂತರು. ಬಾಲ್ಯಾವಸ್ಥೆಯಲ್ಲಿಯೇ ಗುರು ಲಿಂಗಯ್ಯನವರ ಕಣ್ಣುಗಳಲ್ಲಿ ಸದಾ ಧ್ಯಾನಸ್ಥ ದೈವೀಕ ಕಳೆ ಮಿನುಗುತ್ತಿತ್ತು. ಈ ಮಗು ಪ್ರಾಪಂಚಿಕ ಜೀವನಕ್ಕೆ ಸೀಮಿತರಾದವರಲ್ಲ ಎಂಬುದನ್ನು ಅರಿತ ತಂದೆ ರಾಚಯ್ಯನವರು ಪತ್ನಿಯ ಮನವೊಲಿಸಿ ಅವರನ್ನು ಮೋಟಗಿ ಮಠದ ಮುರುಘೇಂದ್ರ ಸ್ವಾಮಿಗಳ ಬಳಿಗೆ ಕರೆದೊಯ್ದರು. ಆ ಬಾಲಕನೇ ಮುಂದೆ 400 ವರ್ಷಗಳ ಇತಿಹಾಸವಿರುವ ಅಥಣಿಯ ಗಚ್ಚಿನ ಮಠವನ್ನು ಬೆಳಗುವ ನಂದಾದೀಪವಾಗಲಿದ್ದಾರೆ ಎಂಬುದನ್ನು ದಿವ್ಯ ದೃಷ್ಟಿಯಿಂದ ಅರಿತ ಅವರು ಮಾರ್ಗದರ್ಶನಕ್ಕಾಗಿ ಮರುಳಶಂಕರ ಸ್ವಾಮಿಗಳ ಬಳಿಗೆ ಒಪ್ಪಿಸಿದರು. ಬಾಲಕನನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ ಮರುಳಶಂಕರ ಸ್ವಾಮಿಗಳು ಮುರುಗದೇವ ಎಂದು ಮರುನಾಮಕರಣ ಮಾಡಿದರು. ಹೆಚ್ಚಿನ ತರಬೇತಿಗಾಗಿ ತೇಲಸಂಗದ ಗುರುಶಾಂತ ಸ್ವಾಮಿಗಳ ಬಳಿ ತೆರಳಿದ ಮುರುಗದೇವನವರ ಗುರುಭಕ್ತಿ ಎಂತಹದ್ದು ಗೊತ್ತೇ? ಗುರುಗಳ ದೇಹದ ತುಂಬೆಲ್ಲ ಗಾಯಗಳಾಗಿದ್ದರು. ಗುರುಗಳೇ ನಿರಾಕರಿಸಿದರೂ ಜಗ್ಗದೆ ಆ ಗಾಯಗಳನ್ನು ಶುಚಿಗೊಳಿಸಿ ಆರೈಕೆ ಮಾಡಿ ಅತ್ಯಂತ ಭಕ್ತಿಯಿಂದ ಸೇವೆಗೈದ ಈ ಶ್ರೇಷ್ಠ ಶಿಷ್ಯರೇ ಮುಂದೆ ಮುರುಘೇಂದ್ರ ಶಿವಯೋಗಿಗಳಾಗಿ ರೂಪುಗೊಂಡರು. ಅವರ ಈ ಅಚಲ ಗುರುಭಕ್ತಿ ಮತ್ತು ನಿಸ್ವಾರ್ಥ ಸೇವೆ ಬಸವಣ್ಣನವರ ಶಿವಪಥವರಿವೊಡೆ ಗುರುಪಥ ಮೊದಲು ಎಂಬ ವಚನದ ಸಾರವನ್ನೇ ಪ್ರತಿಬಿಂಬಿಸುತ್ತದೆ ಅಲ್ಲವೇ? ಮುಂದೆ ಗಚ್ಚಿನ ಮಠದ ಪೀಠಾಧಿಪತಿಯಾಗುವ ಸುವರ್ಣಾವಕಾಶ ಒಲಿದು ಬಂದರೂ ಪೀಠವೆಂಬುದು ಒಂದು ಬಂಧನ ಎಂದು ಭಾವಿಸಿದ ಶಿವಯೋಗಿಗಳು ಅದನ್ನು ನಯವಾಗಿ ತಿರಸ್ಕರಿಸಿದರು. ಲಿಂಗದ ಬಾಯಿ ಜಂಗಮ ಎಂಬ ಗುರು ಬಸವಣ್ಣನವರ ಸಂದೇಶವನ್ನು ದೃಢವಾಗಿ ನಂಬಿದ್ದ ಅವರು ಲೋಕಾನುಭವಕ್ಕಾಗಿ ಕ್ರಿಸ್ತಶಕ 1856ರಿಂದ 1868ರವರೆಗೆ ಸುದೀರ್ಘ ಲೋಕಸಂಚಾರ ಕೈಗೊಂಡರು. ಈ ಸಂಚಾರದ ಅವಧಿಯಲ್ಲಿ ಗುಹೇಶ್ವರಗಡ್ಡೆಯಲ್ಲಿ 6 ವರ್ಷಗಳ ಕಾಲ ಕಠಿಣ ಶಿವಯೋಗ ಅನುಸಂಧಾನ ನಡೆಸಿದರು. ಹಾವು ಚೇಳುಗಳು ಹರಿದಾಡುತ್ತಿದ್ದರೂ ಅವುಗಳ ಪಾಡಿಗೆ ಅವು, ನಮ್ಮ ಪಾಡಿಗೆ ನಾವು ಎಂದು ಸಂಪೂರ್ಣ ನಿರ್ಲಿಪ್ತವಾಗಿರುತ್ತಿದ್ದರು. ಒಮ್ಮೆ ಅಂಕಲಗಿಯ ಸ್ವಾಮಿಗಳ ದರ್ಶನಕ್ಕಾಗಿ ಘೋರಾರಣ್ಯದಲ್ಲಿ ಸಾಗುವಾಗ ಎದುರಾದ ಹುಲಿಯೂ ಸಹ ಇವರ ಸಾತ್ವಿಕ ತೇಜಸ್ಸಿಗೆ ಮಣಿದು ಶಾಂತವಾಗಿ ಸರಿದು ಹೋಯಿತು. ಗುರುಗಳ ಲಿಂಗೈಕ್ಯದ ಸುದ್ದಿ ತಿಳಿದು ಅಥಣಿಗೆ ಮರಳಿ ಬಂದಾಗ ಚೆನ್ನಬಸವ ಸ್ವಾಮಿಗಳು ಮಠದ ಅಧಿಕಾರ ವಹಿಸಿಕೊಳ್ಳಲು ತೀವ್ರವಾಗಿ ಆಗ್ರಹಿಸಿದರು. ಮಠ ಮಾನ್ಯಗಳ ಅಧಿಕಾರ ಬೇಡ, ಕೇವಲ ಗುರುಗಳ ಪಾದಸೇವೆಯೇ ಸಾಕು ಎಂದು ಶಿವಯೋಗಿಗಳು ವಿನಮ್ರವಾಗಿ ನುಡಿದರು. ಅಂತಿಮವಾಗಿ 1882ರಲ್ಲಿ ಗಚ್ಚಿನ ಮಠದಲ್ಲಿ ಶಿವಯೋಗಾನಂದದಲ್ಲಿ ಶಾಶ್ವತವಾಗಿ ನೆಲೆ ನಿಂತರು. ಅವರ ದಿನಚರಿ ಅತ್ಯಂತ ಕಠಿಣ ಹಾಗೂ ನಿರಾಡಂಬರ. ಮುಂಜಾನೆ 4 ಗಂಟೆಗೆ ಎದ್ದು ಮಂಟಪವನ್ನು ತಾವೇ ಗುಡಿಸಿ ಊರ ಹೊರಗಿನ ಬಾವಿಯಿಂದ ನೀರು ಸೇದಿ ತಂದು ಸ್ನಾನ ಮಾಡುತ್ತಿದ್ದರು. ತಮ್ಮ ಬಟ್ಟೆಯನ್ನು ತಾವೇ ಒಗೆದುಕೊಂಡು ಓಂ ನಮಃ ಶಿವಾಯ ಜಪಿಸುತ್ತಾ ತ್ರಿಕಾಲ ಇಷ್ಟಲಿಂಗ ಪೂಜೆ ನೆರವೇರಿಸುತ್ತಿದ್ದರು.
ಗುರು ಬಸವಣ್ಣನವರ ವಚನಗಳನ್ನು ಅವರು ಸದಾ ಅಪ್ಪನ ವಚನಗಳು ಎಂದೇ ಗೌರವದಿಂದ ಸಂಬೋಧಿಸುತ್ತಿದ್ದರು. ಒಮ್ಮೆ ಶಿವಪ್ಪ ಶಾಸ್ತ್ರಿಗಳೆಂಬ ಮಹಾನ್ ಪಂಡಿತರು ತಮ್ಮ ಪಾಂಡಿತ್ಯ ಪ್ರದರ್ಶಿಸಲು ಅನೇಕ ಪುಸ್ತಕಗಳೊಂದಿಗೆ ಬಂದಾಗ ಶಿವಯೋಗಿಗಳು ಮುಗುಳ್ನಗುತ್ತಾ, ನಮ್ಮ ಬಳಿ ಅಪ್ಪನ ವಚನಗಳಿರುವಾಗ ಬೇರೆ ಪುಸ್ತಕಗಳ ಅವಶ್ಯಕತೆ ನಮಗೇನಿದೆ ಎಂದು ಅವರು ನೀಡಿದ ಉತ್ತರ ಎಂಥವರನ್ನು ಬೆರಗುಗೊಳಿಸುವಂತಹುದು. ಬಸವ ಪುರಾಣ, ಚೆನ್ನಬಸವ ಪುರಾಣ ಹಾಗೂ ಪ್ರಭುದೇವರ ಪುರಾಣಗಳ ಕುರಿತು ಅವರು ನೀಡುತ್ತಿದ್ದ ಪ್ರವಚನ ಕೇಳಲು ಜನರು ಜಾತ್ರೆಯಂತೆ ಹರಿದು ಬರುತ್ತಿದ್ದರು. ಮಹಾಲಿಂಗಪುರದ ಮನ್ನಯ್ಯನೆಂಬ ಭಕ್ತನಿಗೆ ಬ್ರಹ್ಮಪಿಶಾಚಿಯ ಕಾಟದ ಭ್ರಮೆ ಕಾಡಿದಾಗ ಅದೊಂದು ಮನಸ್ಸಿನ ಭ್ರಮೆ ಎಂದು ಬುದ್ಧಿ ಹೇಳಿ ಅವರ ಸಮಾಧಾನಕ್ಕಾಗಿ ಅಲ್ಲಿಯೇ ಇಷ್ಟಲಿಂಗ ಅರ್ಚನೆ ಮಾಡುವ ಮೂಲಕ ಅವರ ಮೂಢನಂಬಿಕೆಯನ್ನು ದೂರ ಮಾಡಿದರು. ಶಿವಯೋಗಿಗಳ ಪ್ರಭಾವ ಕೇವಲ ಆಧ್ಯಾತ್ಮಕ್ಕೆ ಸೀಮಿತವಾಗಿರಲಿಲ್ಲ. ಅದು ಇಡೀ ಕರ್ನಾಟಕದ ಆಧ್ಯಾತ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಪುನರುಜ್ಜೀವನಕ್ಕೆ ನಾಂದಿಯಾಯಿತು. ಮಕ್ಕಳಿಲ್ಲದ ಶಿರಸಂಗಿ ಲಿಂಗರಾಜ ದೇಸಾಯಿಯವರು ತಮ್ಮ ಸಂಪೂರ್ಣ ಆಸ್ತಿಯನ್ನು ಮಠಕ್ಕೆ ಬರೆದುಕೊಡಲು ಮುಂದಾದಾಗ ಆ ಸಂಪತ್ತನ್ನು ಶಿಕ್ಷಣಕ್ಕಾಗಿ ವಿನಿಯೋಗಿಸಲು ಶಿವಯೋಗಿಗಳು ಆದೇಶಿಸಿದರು. ಆ ದಿವ್ಯ ಪ್ರೇರಣೆಯಿಂದಲೇ ಹುಟ್ಟಿದ ಕೆಎಲ್ಇ ಸಂಸ್ಥೆ ಇಂದು ಬೃಹತ್ ಶೈಕ್ಷಣಿಕ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಸೊಲ್ಲಾಪುರದ ವಾರದ ಮಲ್ಲಪ್ಪನವರಿಗೆ ವಿದ್ಯಾಲಯ ತೆರೆಯಲು ಪ್ರೇರೇಪಿಸಿದ ಕೀರ್ತಿಯೂ ಇವರದ್ದೇ. ದಾವಣಗೆರೆಯ ಮೃತ್ಯುಂಜಯನವರು ಗುರುಸೇವೆ ಎಂದು ಯಾರಿಗೂ ತಿಳಿಯದಂತೆ ಮಠದ ಕೋಣೆಗಳನ್ನು ಗುಡಿಸುತ್ತಿದ್ದಾಗ ಶಿವಯೋಗಿಗಳು ಸ್ವತಃ ಪೊರಕೆಯನ್ನು ನೀಡಿ ಸೇವಾದೀಕ್ಷೆ ಕರುಣಿಸಿದರು. ಅವರೇ ಮುಂದೆ ಧಾರವಾಡದ ಮುರುಘಾ ಮಠದ ಪೀಠಾಧಿಪತಿಯಾಗಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗಾಗಿ ಉಚಿತ ವಿದ್ಯಾರ್ಥಿ ನಿಲಯ ಸ್ಥಾಪಿಸಿದರು. ಅಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ ಡಿಸಿ ಪಾವಟೆಯವರಂತಹ ಅನೇಕ ಗಣ್ಯರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರು. ಫಗು ಹಳಕಟ್ಟಿಯವರ ಶಿವಾನುಭವ ಪತ್ರಿಕೆ ಮತ್ತು ವಚನ ಸಾಹಿತ್ಯ ಪ್ರಕಟಣೆ ಇರಬಹುದು. ಹರ್ಡೆಕರ್ ಮಂಜಪ್ಪನವರ ಇಷ್ಟಲಿಂಗ ದೀಕ್ಷೆ ಹಾಗೂ ಖಾದಿ ಪ್ರಚಾರವಿರಬಹುದು. ಅಷ್ಟೇ ಯಾಕೆ, ನಾಡಿನ ಪ್ರಪ್ರಥಮ ಬಸವ ಜಯಂತಿ ಆಚರಣೆ ಇರಬಹುದು. ಇವೆಲ್ಲದಕ್ಕೂ ಮೂಲ ಪ್ರೇರಣಾ ಶಕ್ತಿಯಾಗಿ ನಿಂತಿದ್ದವರು ಬೇರಾರೂ ಅಲ್ಲ, ಸಾಕ್ಷಾತ್ ಮುರುಘೇಂದ್ರ ಶಿವಯೋಗಿಗಳೇ. 1917ರಲ್ಲಿ ಲೋಕಮಾನ್ಯ ತಿಲಕರು ಸ್ವಾತಂತ್ರ್ಯದ ಬಗ್ಗೆ ಕೇಳಿದಾಗ, ಸ್ವಾತಂತ್ರ್ಯ ಬರುತ್ತದೆ, ಆದರೆ ನೀವಿರುವುದಿಲ್ಲ ಎಂದು ಅವರು ನುಡಿದಿದ್ದ ಭವಿಷ್ಯ ನಿಜವಾಯಿತು. ಇನ್ನೊಂದು ಅದ್ಭುತ ಘಟನೆ ಕೇಳಿ. ಜಮಖಂಡಿ ತಾಲೂಕಿನ ಸಾವಳಗಿಯ ಕಿರಾಣಿ ವ್ಯಾಪಾರಿಗಳಾದ ಶ್ರೀ ದಾನಪ್ಪ ಜತ್ತಿಯವರು ವ್ಯಾಪಾರಕ್ಕೆಂದು ಅಥಣಿಗೆ ಬಂದಾಗಲೆಲ್ಲ ತಪ್ಪದೆ ಗಚ್ಚಿನ ಮಠಕ್ಕೆ ಬಂದು ಶಿವಯೋಗಿಗಳ ದರ್ಶನ ಪಡೆಯುತ್ತಿದ್ದರು. ಒಮ್ಮೆ ಶಿವಯೋಗಿಗಳು, ನಿಮ್ಮ ಮಗನ ಹೆಸರೇನು? ಅವ ಏನ್ ಮಾಡಾತಾನ ಎಂದು ದಾನಪ್ಪನವರನ್ನು ವಿಚಾರಿಸಿದರು. ಅದಕ್ಕೆ ದಾನಪ್ಪನವರು, ಅವನ ಹೆಸರ ಬಸಪ್ಪ ಅಂತರಿ ಅಪ್ಪಾರ. ಅವ ಇನ್ನೂ ಸಣ್ಣ ಅವದಾಂದ್ರಿ, ಸ್ವಲ್ಪ ತುಂಟ, ಹಿಡಿಯೋದು ಕಠಿಣ ಆಗೇತ್ರಿ ಅವನ್ನ ಎಂದು ವಿನಯದಿಂದ ಉತ್ತರಿಸಿದರು. ಆಗ ಮುಗುಳ್ನಕ್ಕ ಶ್ರೀಗಳು, ಹಾಂಗ ಅನ್ನಬೇಡಪ್ಪ, ಅವ ಮುಂದ ದೇಶ ಆಳೋ ರಾಜ ಆಗ್ತಾನ, ಚಿಂತಿ ಮಾಡಬೇಡ ಎಂದು ಭವಿಷ್ಯ ನುಡಿದು ಹಣ್ಣೊಂದನ್ನು ಆಶೀರ್ವಾದಪೂರ್ವಕವಾಗಿ ನೀಡಿದರು. ಶಿವಯೋಗಿಗಳ ಆಶೀರ್ವಾದದಂತೆ ಪುರಸಭೆ ಅಧ್ಯಕ್ಷರ ಹುದ್ದೆಯಿಂದ ಹಿಡಿದು ಮುಖ್ಯಮಂತ್ರಿಗಳಾಗಿ ಮುಂದೆ ಭಾರತದ ಘನತೆವೆತ್ತ ಹಂಗಾಮಿ ರಾಷ್ಟ್ರಪತಿಗಳಾದ ಆ ಸುಪುತ್ರರು ಬೇರಾರೂ ಅಲ್ಲ, ನಮ್ಮ ಹೆಮ್ಮೆಯ ಬಸವ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ.ಡಿ. ಜತ್ತಿಯವರು. ಕ್ರಿಸ್ತ ಶಕ 1921 ಏಪ್ರಿಲ್ 23 ಶನಿವಾರ ತಮ್ಮ 85ನೇ ವಯಸ್ಸಿನಲ್ಲಿ ಇಷ್ಟಲಿಂಗಕ್ಕೆ ಪತ್ರೆ, ಹೂವು ಅರ್ಪಿಸುತ್ತಾ ಪೂಜೆ ಮಾಡುತ್ತಿರುವಾಗಲೇ ಬಯಲಲ್ಲಿ ಬಯಲಾಗಿ ಲಿಂಗೈಕ್ಯರಾದರು. ಛಲಬೇಕು ಶರಣಂಗೆ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮದೇವ ಎಂಬ ಗುರು ಬಸವಣ್ಣನವರ ವಚನಕ್ಕೆ ಅಕ್ಷರಶಃ ಸಾಕಾರ ಮೂರ್ತಿಯಾಗಿದ್ದವರು ಅಥಣಿಯ ಶ್ರೀ ಮುರುಘೇಂದ್ರ ಶಿವಯೋಗಿಗಳು.
ಲಿಂಗಾಯತ ಮಹನೀಯರ ಇತಿಹಾಸವನ್ನು ನಿಮ್ಮೆದುರು ತರುವ ಬಸವ ಸಮಿತಿಯ ಈ ವಿನೂತನ ಪ್ರಯತ್ನ ನಿಮಗೆ ಮೆಚ್ಚುಗೆಯಾಗಿದ್ದರೆ ದಯವಿಟ್ಟು ನಿಮ್ಮ ಪ್ರೀತಿ ಮತ್ತು ಬೆಂಬಲ ಸದಾ ನಮ್ಮ ಮೇಲಿರಲಿ. ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು.